ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಈ ದಿವಸಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಶೀರ್ಷಿಕೆ ಪ್ರಾರ್ಥನೆ. ಪ್ರಾರ್ಥನೆ ಎನ್ನುವಂಥದ್ದು ಯಾರಿಗೆ ತಾನೇ ತಿಳಿಯದ ಸಂಗತಿ. ಅನೇಕ ವೇಳೆ ಪ್ರಾರ್ಥನೆಯ ಕುರಿತು ನಾನಾ ರೀತಿಯಲ್ಲಿ ಕೇಳಿದ್ದೇವೆ, ನಾನಾ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇವೆ, ನಾನಾ ರೀತಿಯಲ್ಲಿ ಅವುಗಳನ್ನು ನಾವು ಅವಲೋಕನ ಮಾಡುವಂಥ ಮನುಷ್ಯರು ಆಗಿದ್ದೇವೆ. ಅನೇಕ ಸ್ಥಳಗಳಲ್ಲಿ ಬಹುಶಃ ಗಾಜಿನ ಕಿಟಿಕಿಗಳು ಅಥವಾ ಗಾಜಿನ ಬಾಗಿಲುಗಳ ಮೇಲೆ ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬ್ರೇಕ್ ಓಪನ್ ಎಂಬುದಾಗಿ, ತುರ್ತು ಪರಿಸ್ಥಿತಿಗಳಲ್ಲಿ ಹೊಡೆದು ತೆಗೀರಿ ಎಂಬುದಾಗಿ. ಪ್ರಾರ್ಥನೆ ಕೂಡ ಅನೇಕ ವೇಳೆ ನಮ್ಮ ಬಾಳಿನಲ್ಲಿ, ನಮ್ಮ ಜೀವಿತಗಳಲ್ಲಿ ಈ ನಿಟ್ಟಿನಲ್ಲಿಯೇ ಸಾಗುವಂಥದ್ದು ಆಗಿಯದೆ ಎನ್ನುವುದಾದರೆ ತಪ್ಪಾಗಲಾರದು. ಕಾರಣ, ಕಷ್ಟ ಬರುವಾಗ, ಸಂಕಟ, ನೋವು, ದುಃಖಗಳು ಬರುವಾಗ, ಅದರಿಂದ ಬೇಸರಗಳು, ಬೇಸರಿಕೆಗಳು ಮಾನವನನ್ನು ಮುತ್ತಿಕೊಳ್ಳುವಾಗ ಯಾರ ಬಳಿ ಹೋಗಿ ಇವುಗಳನ್ನು ಹೇಳಿಕೊಳ್ಳಲಿ, ಯಾವ ರೀತಿಯಲ್ಲಿ ಇವುಗಳನ್ನು ನನ್ನ ಜೀವಿತದಿಂದ ತೆಗೆದುಹಾಕಲಿ ಎಂಬುದಾಗಿ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ಬದುಕನ್ನು ರೂಪಿಸಿಕೊಳ್ಳುವಂಥ ಮನುಷ್ಯನು ದೇವರ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಎಂಬುದಾಗಿ ನಾವು ಸಾಮಾನ್ಯ ರೀತಿಯಲ್ಲಿ ಪರಿಗಣಿಸುತ್ತೇವೆ. ಪ್ರಾರ್ಥನೆ ಎನ್ನುವಂಥದ್ದು ತುರ್ತು ಪರಿಸ್ಥಿತಿಗಳಲ್ಲಿ ದೇವರೊಟ್ಟಿಗೆ ಪ್ರಲಾಪಿಸುವಂಥದ್ದು ಅಲ್ಲ. ಪ್ರಾರ್ಥನೆ ಎನ್ನುವಂಥದ್ದು ಒಂದು ಬದುಕಿನ ಬುನಾದಿ. ಪ್ರಾರ್ಥನೆ ಮನುಷ್ಯನ ಜೀವಿತಕ್ಕೆ, ಆತನ ವ್ಯಕ್ತಿಗತವಾದಂಥ ಬದುಕಿಗೆ, ಮುಖ್ಯವಾಗಿ ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಹೊಂದಿ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು, ಕ್ರಿಸ್ತನನ್ನೇ ಆಧಾರ ಮಾಡಿಕೊಂಡಂಥ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಸೂಕ್ಷ್ಮತೆಯನ್ನು ಹೊಂದಿಕೊಂಡದ್ದು ಆಗಿಯದೆ. ಆ ನಿಟ್ಟಿನಲ್ಲಿ ಕ್ರೈಸ್ತರ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಉತ್ತಮವಾದಂಥ ಜೀವಿತ ಕ್ರಮ ಮತ್ತು ಅದು ದಿನನಿತ್ಯವೂ ನಡೆಯುವಂಥ ಕ್ರಿಯೆ ಮತ್ತು ಅದಕ್ಕೆ ಬಹಳ ಗಂಭೀರವಾದಂಥ ಸೂಕ್ಷ್ಮತೆ ಉಂಟು. ಗಾಂಭೀರ್ಯವಾಗಿ ಪರಿಗಣಿಸಿ ಪ್ರಾರ್ಥನೆ ಮಾಡುವುದಾದರೆ ಅದರ ಫಲ ಮನುಷ್ಯನ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಸಾಕು. ಆದರೆ 90% ಜನರು ನಾವು ಪ್ರಾರ್ಥನೆಯನ್ನು ತುರ್ತು ಪರಿಸ್ಥಿತಿಗಳಲ್ಲಿಯೇ ದೇವರೊಟ್ಟಿಗೆ ಮಾತನಾಡುವಂಥದ್ದು ಎಂಬುದಾಗಿ ಅವಲೋಕನ ಮಾಡಿಕೊಂಡಿದ್ದೇವಲ್ಲ, ಅದು ಬಹಳ ತಪ್ಪಾದ ಅಭಿಪ್ರಾಯ. ಹಾಗೆ ನಮ್ಮ ಜೀವಿತಗಳಲ್ಲಿ ನಾವು ಇರುವುದಾದರೆ ತುರ್ತು ಸ್ಥಿತಿಗತಿಗಳನ್ನೇ ಅವಲೋಕನ ಮಾಡುತ್ತಾ ದೇವರೊಟ್ಟಿಗೆ ಮಾತನಾಡುವಂಥ ವ್ಯಕ್ತಿಗಳು ನಾವಾಗಿರುವುದಾದರೆ, ಈ ಅಧ್ಯಯನದ ಮೂಲಕ ಪ್ರಾರ್ಥನೆ ನಮ್ಮ ದಿನನಿತ್ಯದ ಚಟುವಟಿಕೆ, ಪ್ರಾರ್ಥನೆ ನಮ್ಮ ದಿನನಿತ್ಯದ ಕ್ರಿಯೆ, ಪ್ರಾರ್ಥನೆ ಎನ್ನುವಂಥದ್ದು ನನ್ನ ದೇವರೊಟ್ಟಿಗೆ ನಾನು ಇಟ್ಟುಕೊಳ್ಳುವಂಥ ಆ ನಿಕಟವಾದಂಥ ಬಾಂಧವ್ಯ ಮತ್ತು ಆ ಸಂಬಂಧ ಬುನಾದಿಯಾಗಿ ನಿಂತು ನನ್ನ ಜೀವಿತದಲ್ಲಿ ಮಾರ್ಗದರ್ಶನ ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದು ಎಂಬುದಾಗಿ ದೇವರ
ವಾಕ್ಯದ ಆಧಾರದಲ್ಲಿ ನಾವು ನೋಡ್ತೇವೆ. ಆದುದರಿಂದ ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲನು ಬಹಳ ಉತ್ತಮವಾಗಿ ಆತನು ಚಿತ್ರಿಸುತ್ತಾನೆ. ಯಾವಾಗಲೂ ಪ್ರಾರ್ಥಿಸಿರಿ, ನಿರಂತರವಾಗಿ ಕರ್ತನನ್ನು ಬೇಡಿಕೊಳ್ಳಿರಿ. ಯಾವುದೇ ಸಮಯದಲ್ಲೂ, ಯಾವುದೇ ನಿಟ್ಟಿನಲ್ಲೂ, ಯಾವುದೇ ಪರಿಸ್ಥಿತಿಗಳಲ್ಲೂ ಪ್ರಾರ್ಥನೆ ಎನ್ನುವಂಥದ್ದನ್ನು ಬಿಟ್ಟು ಬಿಡಬೇಡಿರಿ ಎನ್ನುವಂಥದ್ದು ಆ ವಾಕ್ಯದ ಗೂಢಾರ್ಥ. ಆ ರೀತಿಯಲ್ಲಿಯೇ ಯೇಸು ಕ್ರಿಸ್ತನ ಜೀವಿತವನ್ನು ಕೂಡ ನಾವು ಗಮನಿಸಿ ನೋಡುವಾಗ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಬಂದಂಥ ನಾನು ತಂದೆಯೊಡನೆ ನಿಕಟವಾದಂಥ ಬಾಂಧವ್ಯವನ್ನು ಹೊಂದಿ ಆ ಬಾಂಧವ್ಯದಲ್ಲಿ ಬೆಳೆದು ಆತನೊಟ್ಟಿಗೆ ನಾನು ನಿಕಟವಾದಂಥ ರೀತಿಯಲ್ಲಿ ಸಂಪರ್ಕವನ್ನು ಹೊಂದಿದ್ದೇನೆ ಎನ್ನುವಂಥದ್ದನ್ನು ನಾನಾ ವಾಕ್ಯಗಳ ಮೂಲಕ ಆತನು ತನ್ನ ಪ್ರಾರ್ಥನಾ ಜೀವಿತದ ಮೂಲಕವಾಗಿ ಆತನು ನಿರೂಪಣೆ ಮಾಡಿ ಹೋಗಿರುವಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ತನ್ನ ತಂದೆಯ ಚಿತ್ತದ ಮೇರೆಗೆ ಇಹಲೋಕಕ್ಕೆ ಬಂದು ತಂದೆಯ ಕಾರ್ಯವನ್ನು, ಆ ರಾಜ್ಯವನ್ನು ಪ್ರಕಟ ಮಾಡುವುದಕ್ಕೆ ಮುನ್ನ 40 ದಿವಸಗಳು ಆತನು ಅಡವಿಯಲ್ಲಿ ಒಬ್ಬಂಟಿಗನಾಗಿ, ಯಾರ ಜೊತೆಗೂಡಿ ಅಲ್ಲ, ಬದಲಾಗಿ ಒಬ್ಬನೇ ತನ್ನನ್ನು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡು ಪ್ರಾರ್ಥನೆಯಲ್ಲಿ ನಿರತನಾಗಿ ಹಗಲಿರಳು ಉಪವಾಸವಿದ್ದು ಪ್ರಾರ್ಥಿಸಿ ತನ್ನನ್ನು ತಂದೆಯ ನಿಯೋಜನೆಗೆ ಸಿದ್ಧ ಮಾಡಿಕೊಂಡದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆದುದರಿಂದ ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೇಡಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ. ಬೇಡಿಕೊಳ್ಳುವವನಿಗೆ ಯಾವತ್ತೂ ಕೂಡ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ಕೀರ್ತನೆಗಾರನು ತನ್ನ ಕೀರ್ತನೆಯಲ್ಲಿ ಬರೆಯುತ್ತಾನೆ. ಹಾಗಾದರೆ ಈ ಪ್ರಾರ್ಥನೆ ಎನ್ನುವಂಥದ್ದು ಮಾನವನ ದೃಷ್ಟಿಯಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ದೇವರನ್ನು ಬೇಡಿಕೊಳ್ಳುವುದು ಎನ್ನುವುದನ್ನು ಹೊರತುಪಡಿಸಿ ತಂದೆಯೊಟ್ಟಿಗೆ ನಿರಂತರವಾದಂಥ ಸಂಬಂಧವನ್ನು, ಬಾಂಧವ್ಯವನ್ನು, ಸಂಪರ್ಕವನ್ನು ಹೊಂದಿಕೊಂಡಿರುವಂಥದ್ದು ಮತ್ತು ಆತನಲ್ಲಿ ಪ್ರಾರ್ಥಿಸುವುದರ ಮೂಲಕ ನಮ್ಮ ಸ್ಥಿತಿಗತಿಗಳನ್ನು ಆತನಿಗೆ ತೋರ್ಪಡಿಸಿಕೊಡುವುದರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ಪಡೆಯುವಂಥದ್ದು ಆಗಿಯದೆ ಎನ್ನುವಂತಾದರೆ ತಪ್ಪಾಗಲಾರದು. ಎರಡನೆಯದಾಗಿ, ನಾವು ಪ್ರಾರ್ಥಿಸುವಾಗ ನಿರಂತರವಾಗಿ ಪ್ರಾರ್ಥಿಸುವುದರ ಜೊತೆಯಲ್ಲಿ ಭಯಭಕ್ತಿಯುಳ್ಳ ವ್ಯಕ್ತಿಗಳಾಗಿಯೂ ಕೂಡ ನಾವು ಪ್ರಾರ್ಥಿಸಬೇಕು. ಭಯಭಕ್ತಿಯ ಜೀವಿತಕ್ಕೆ ನಮ್ಮನ್ನು ಹಾದಿ ಮಾಡಿಕೊಡುವಂಥದ್ದು ಈ ಪ್ರಾರ್ಥನೆಯ ಬಲ. ಪ್ರಾರ್ಥಿಸುವಾಗ ನಮ್ಮ ಜೀವಿತಗಳಲ್ಲಿ ನಾನಾ ತೊಡಕುಗಳನ್ನು, ನಾನಾ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿಗಳನ್ನು ಬದಿಗೊತ್ತಿ ನಂಬಿಕೆ ಮತ್ತು ನಿರೀಕ್ಷೆ ಎಂಬ ಗುರಾಣಿಯನ್ನು ಹಿಡಿದವರಾಗಿ ಪ್ರಾರ್ಥಿಸಿ ತಂದೆಯೊಟ್ಟಿಗೆ ಮಾತನಾಡುತ್ತಾ ನಮ್ಮ ಜೀವಿತದ ಮಾರ್ಗದರ್ಶನವನ್ನು ಆತನಿಂದ ಪಡೆಯುವಂಥದ್ದು ಬಹಳ ಶ್ರೇಷ್ಠವಾದಂಥ ಪ್ರಾರ್ಥನೆಯ ಗುಣ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಾರ್ಥನೆಯ ಸಂದೇಶವನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ಬಹಳ ಚಂದವಾಗಿ ಗಮನಿಸಿ ನೋಡುವಾಗ ಆತನ ಶಿಷ್ಯರು ನಮಗೂ ಕೂಡ ಪ್ರಾರ್ಥಿಸುವುದನ್ನು ಕಲಿಸಿಕೊಡು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿಯು ಅವರಿಗೆ, ನೀವು ಪ್ರಾರ್ಥನೆ ಮಾಡುವುದಕ್ಕೆ ಹೀಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಯಿರಿ ಎಂಬುದಾಗಿ ಆತನು ತಿಳಿಸಿ ಕೊಡುವಾತನಾಗಿದ್ದಾನೆ. ಆದುದರಿಂದ ಈ ಪ್ರಾರ್ಥನೆಯ ಜೀವಿತ, ಪ್ರಾರ್ಥನೆಯ ಫಲ ಮತ್ತು ಪ್ರಾರ್ಥನೆಯ ಬದುಕು ಮನುಷ್ಯನಲ್ಲಿ ಬಹಳ ಶ್ರೇಷ್ಠವಾದಂಥ ನಿಟ್ಟಿನಲ್ಲಿ ಉತ್ತಮವಾದಂಥ ಸಂದೇಶವನ್ನು ಅದು ಲೋಕಕ್ಕೆ ಕೊಡುವುದು ಮಾತ್ರವಲ್ಲದೆ ನಮ್ಮ ಜೀವಿತಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡುವಂಥದ್ದು ಆಗಿಯದೆ. ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಹೀಗೆ ಆತನು ನಿಯೋಜನೆ ಮಾಡಿ
ಹೇಳುವಂಥದ್ದು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 9-15 ವಾಕ್ಯಗಳಲ್ಲಿ ನಾವು ಹೀಗೆ ನೋಡ್ತೇವೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಪ್ರಾರ್ಥನೆ ಎನ್ನುವಂಥದ್ದು ನಾವು ಮಾಡುವಂಥ ಪ್ರಲಾಪಗಳು, ನಾವು ಹೇಳುವಂಥ ಮಾತುಗಳು, ಇವೆಲ್ಲದರ ಜೊತೆಯಲ್ಲಿ ಯೇಸು ಸ್ವಾಮಿಯು ಕೂಡ ಪ್ರಾರ್ಥನೆಗೆ ಒಂದು ಬಂಧಿತವಾದಂಥ ನಿರ್ದಿಷ್ಟವಾದಂಥ ರೂಪುರೇಷೆಗಳನ್ನು ಕೊಡುವುದರಲ್ಲಿ ಆತನು ತನ್ನ ವಾಕ್ಯಗಳ ಮೂಲಕ ನಮಗೆ ನಿಯೋಜನೆ ಮಾಡಿರುವಂಥದ್ದನ್ನು ನೋಡ್ತೇವೆ. ಆತನು ಹೀಗೆ ಹೇಳುವಂಥದ್ದು, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಾರ್ಥನೆಯ ಅಂಶ. ಪರಲೋಕದಲ್ಲಿ ನಿನ್ನ ಚಿತ್ತ ಹೇಗೆ ನೆರವೇರುವುದತ್ತ ನಡೆಯುತ್ತದೆಯೋ ಆ ನಿಟ್ಟಿನಲ್ಲಿಯೇ ಭೂಲೋಕದಲ್ಲಿಯೂ ಕೂಡ ನಿನ್ನ ಚಿತ್ತವು ನೆರವೇರಲಿ. ಇದರ ಜೊತೆಯಲ್ಲಿ ಆತನು ಹೀಗೆ ನುಡಿಯುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ, ನಾವು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇಲ್ಲಿ ಮೊದಲನೆಯದಾಗಿ ತಂದೆಯೊಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತಗಳಲ್ಲಿ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡುವಂಥದ್ದು ಬಹಳ ಶ್ರೇಷ್ಠ. ನಾವು ಎಷ್ಟೇ ನಿಟ್ಟಿನ ಬದುಕನ್ನು ಹೊಂದಿಕೊಂಡದ್ದೇ ಆದರೂ ಮಾನವನ ದೃಷ್ಟಿಯಲ್ಲಿ ನಾವು ಬಹಳ ಉತ್ತಮರು, ಗಣ್ಯರು ಎಂಬುದಾಗಿ ಅನ್ನಿಸಿಕೊಂಡಾಗ್ಯೂ ದೇವರ ವಾಕ್ಯದ ಅಡಿಧಾವರೆಗಳಲ್ಲಿ ನಮ್ಮನ್ನು ಪರೀಕ್ಷಿಸಿ ನೋಡಿಕೊಳ್ಳುವಾಗ ಒಂದಲ್ಲ ಒಂದು ನಿಟ್ಟಿನಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ತಪ್ಪಿ ಎಡುವವರಾಗಿದ್ದೇವೆ. ಹಾಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಮೊದಲನೆಯದಾಗಿ ತಂದೆಯ ಚಿತ್ತ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಆಶಿಸುವುದರ ಜೊತೆಯಲ್ಲಿ ನಮಗೆ ದಯಪಾಲಿಸುವ ಬದುಕನ್ನು ದೇವರು ಒದಗಿಸಿ ಕೊಡಲಿ ಎಂಬುದಾಗಿ ಬೇಡುವುದರ ಜೊತೆಯಲ್ಲಿ ನಾವು ಮಾಡಿರುವಂಥ ತಪ್ಪು ಅಪರಾಧಗಳನ್ನು ಮನ್ನಿಸು ಎಂಬುದಾಗಿ ಕೇಳಿಕೊಳ್ಳುವುದರ ಹಿನ್ನೆಲೆಯಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಹಾಗೆ ಮನಸ್ಸನ್ನು ದಯಪಾಲಿಸಿಕೊಡು ಎನ್ನುವುದನ್ನು ಬಹಳ ಗಾಂಭೀರ್ಯವಾಗಿ ಪರಿಗಣಿಸಿ ನೋಡಿಕೊಳ್ಳಬೇಕಾದುದು ಅವಶ್ಯಕ. ಮುಂದುವರಿದು ಪ್ರಾರ್ಥನೆಯಲ್ಲಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನಾವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮ ತಪ್ಪುಗಳನ್ನು ಕ್ಷಮಿಸಲಾರನು ಎಂಬುದಾಗಿ ಹೇಳುವಂಥ ಬಹಳ ನಿರ್ದಿಷ್ಟವಾದಂಥ ಒಂದು ಬದುಕಿನ ರೂಪುರೇಷೆಯನ್ನು ಈ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಪ್ರಿಯರೇ, ಈ ಪ್ರಾರ್ಥನೆಯ ಬಲ ಬಹಳ ಉತ್ತಮವಾದದ್ದು, ನಮ್ಮ ಜೀವಿತಕ್ಕೆ ಗಾಂಭೀರ್ಯವುಳ್ಳದ್ದು. ನಮ್ಮ ಪ್ರಾರ್ಥನೆಯ ಜೀವಿತ ನಮ್ಮನ್ನು ಬಹಳ ಉತ್ತಮ ಸ್ಥಿತಿಗೆ ಕರೆದೊಯ್ಯುವುದು ಮಾತ್ರವಲ್ಲದೆ ಉತ್ತಮವಾದಂಥ ಮಾರ್ಗದರ್ಶನವನ್ನು ಬೋಧಿಸುವಂಥದ್ದು ಆಗಿಯದೆ. ಪ್ರಾರ್ಥನೆ ಬಹಳ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡದೆ, ಪ್ರಾರ್ಥನೆಯು ನನ್ನ ಸ್ತೋತ್ರಾರ್ಪಣೆಯ ಜೀವಿತಕ್ಕೆ ಬೇಕಾದಂಥ ಉತ್ತಮವಾದಂಥ ಒಂದು ಸಂಪರ್ಕ. ಪ್ರಾರ್ಥನೆಯ ಮೂಲಕವಾಗಿ ನಾನು ನನ್ನ ದೇವರಲ್ಲಿ ನನ್ನ ನಿಯೋಜನೆಯನ್ನು ಆತನು ನನಗೆ ತಿಳಿಸಿಕೊಡುವಂತೆ, ಪ್ರಾರ್ಥನೆಯ ಮೂಲಕ ಆತನು ಮಾಡಿರುವಂಥ ಎಲ್ಲ ಉಪಕಾರಗಳಿಗೋಸ್ಕರವಾಗಿ ಸ್ತೋತ್ರ ಹೇಳುವಂಥದ್ದು, ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಭಿನ್ನಹಗಳನ್ನು ಆತನು ಲಾಲಿಸುವ ಮಟ್ಟಿಗೆ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಪ್ರಾರ್ಥನೆಯಲ್ಲಿ ಇತರರನ್ನು ನೆನಪು ಮಾಡಿಕೊಂಡು ಅವರ ಕಷ್ಟಾರ್ಜಿತಕ್ಕೋಸ್ಕರವಾಗಿಯೂ ಪ್ರಾರ್ಥಿಸುವಂಥದ್ದು, ಪ್ರಾರ್ಥನೆಯ ಮೂಲಕವಾಗಿ ಸಭೆಯ ಜನರು ಮತ್ತು ಆತನ ವಾಕ್ಯಗಳ ಅಡಿದಾವರೆಗಳಲ್ಲಿ ನಡೆಯಬೇಕಾದಂಥ ಮಾರ್ಗದರ್ಶನ, ಹೀಗೆ ನಾನಾ ರೀತಿಯಲ್ಲಿ ನಾನಾ ವಿಷಯಗಳಿಗೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಭಾಗವನ್ನು ಮನುಷ್ಯನ ಜೀವಿತದಲ್ಲಿ ಇರುವಂಥದ್ದು ಆಗಿಯದೆ. ಒಬ್ಬ ಕ್ರಿಸ್ತಿಯ ಬದುಕು, ಕ್ರಿಸ್ತನನ್ನು ಅರಿತುಕೊಳ್ಳುವುದಾದರೆ
ನಾನು ನಡೆದಂತೆಯೇ ನೀವು ನಡೆಯಬೇಕೆಂಬುದಾಗಿ ಪ್ರಬೋಧಿಸಿದ ಕ್ರಿಸ್ತನು ಈ ಹೊತ್ತು ನಮ್ಮಲ್ಲಿ ಅಪೇಕ್ಷೆ ಮಾಡುವಂಥದ್ದು, ನಾನು ಹೇಗೆ ನನ್ನ ತಂದೆಯೊಟ್ಟಿಗೆ ಪ್ರಾರ್ಥನೆಯ ಮೂಲಕ ಸಿದ್ಧಾಂತವಾದಂಥ ಬದುಕನ್ನು ಹೊತ್ತುಕೊಂಡು ನಿಮಗೆ ಮಾರ್ಗದರ್ಶನ ಮಾಡಿದೆನೋ ಆ ರೀತಿಯಲ್ಲಿಯೇ ನೀವು ಕೂಡ ನನ್ನ ವಾಕ್ಯಗಳಿಗೆ ಒಳಗೊಂಡವರಾಗಿ ನನ್ನ ವಾಕ್ಯವನ್ನು ಹಿಡಿದು ನಡೆಯುವ ಮಕ್ಕಳಾಗಿ ಕಾಣಿಸಿಕೊಳ್ಳುವಾಗ ಪ್ರಾರ್ಥನಾ ವೀರರಾಗಿ, ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡವರಾಗಿ, ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತಗಳನ್ನು ಮಾರ್ಗವನ್ನು ಕಂಡುಹಿಡಿಯುವ ಮಕ್ಕಳಾಗಿ, ಪ್ರಾರ್ಥನೆಯ ಮೂಲಕ ತಂದೆಯ ಚಿತ್ತ ಏನೆಂಬುದಾಗಿ ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾದಂಥ ಜೀವಿತ ಎನ್ನುವಂಥದ್ದನ್ನು ಪ್ರಬೋಧನೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರಿಯರೇ, ಪ್ರಾರ್ಥನೆ ಮಾಡುವಾಗ ಏಕಾಂತವಾದಂಥ ಪ್ರತ್ಯೇಕಿಸಲ್ಪಟ್ಟಂಥ ಸ್ಥಳಕ್ಕೆ ಯೇಸು ಸ್ವಾಮಿಯು ಹೋಗಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ನಾವು ಕೂಡ ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಯಥಾ ಪ್ರಕಾರ ನಡೆಯುವಂಥ ಜೀವಿತದ ಮತ್ತೊಂದು ಕ್ರಮ ಎಂಬುದನ್ನು ಬದಿಗೊತ್ತಿ, ಪ್ರಾರ್ಥನೆ ಎನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಸಮಯ. ಆ ಸಮಯದಲ್ಲಿ ನಾನು ನನ್ನ ತಂದೆಯೊಟ್ಟಿಗೆ ಬಹಳ ನಿಕಟವಾದಂಥ ಸಂಪರ್ಕವನ್ನು, ಬಾಂಧವ್ಯವನ್ನು ಬೆಳೆಸುವ ಒಂದು ಶ್ರೇಷ್ಠವಾದಂಥ ವರದಾನ ಎಂಬುದಾಗಿ ಅರ್ಥ ಮಾಡಿಕೊಂಡು, ನಾನು ಮಾಡಿರುವಂಥ ತಪ್ಪು ಅಪರಾಧಗಳನ್ನು ಆತನಲ್ಲಿ ಅರಿಕೆ ಮಾಡಿ, ನಾನು ಕ್ಷಮೆಯಾಚಿಸುವ ಮೇರೆಗೆ ನಮಗೆ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ಬೇರೆಯವರಿಗೂ ಕೂಡ ಕ್ಷಮಾಪಣೆಯನ್ನು ನಾವು ದಯಪಾಲಿಸುವ ಆ ಮನಸ್ಸನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಾರ್ಥಿಸುತ್ತಾ, ತಂದೆಯ ಚಿತ್ತವು ಇಹಲೋಕದಲ್ಲಿಯೂ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಲೋಕದಲ್ಲಿಯೂ ನೆರವೇರಲಿ ಎನ್ನುವಂಥದ್ದನ್ನು ಬೇಡಿಕೊಳ್ಳುತ್ತಾ, ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತಾ, ಆತನಲ್ಲಿಯೇ ವಿಶ್ವಾಸವಿಟ್ಟು ವಿಶ್ವಾಸದ ಬದುಕನ್ನು ನಾವು ಹೊಂದಿಕೊಳ್ಳುವ ಹಾಗೆ ಪ್ರಾರ್ಥನೆ ಅನುಕೂಲಿಸಲಿ, ಪ್ರಾರ್ಥನೆ ನಮ್ಮನ್ನು ನಡೆಸಲಿ, ಪ್ರಾರ್ಥನೆ ನಮಗೆ ಮಾರ್ಗದರ್ಶನವಾಗಿ ನಿಲ್ಲಲಿ ಎನ್ನುವಂಥದ್ದನ್ನು ಈ ಮೂಲಕ ತಿಳಿದುಕೊಂಡಿದ್ದೇವಲ್ಲ. ನಾವು ಕೂಡ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ನಮ್ಮ ಪ್ರಾರ್ಥನೆಗೆ ಬದುಕನ್ನು ರೂಪಿಸಿಕೊಳ್ಳುವ ದೇವರ ಚಿಂತನೆಯನ್ನು ಮಾಡೋಣ. ಆತನಿಗೋಸ್ಕರವಾಗಿ ಬದುಕೋಣ, ಆತನ ವಾಕ್ಯಕ್ಕಾಗಿ ಬದುಕೋಣ, ಆ ವಾಕ್ಯದ ನೆರಳಿನಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ